ನಾಮದಲ್ಲಿ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಈ ಒಂದು ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಅತ್ಯಂತ ಸಮಾಧಾನವು ನಮ್ಮ ಜೀವನದಲ್ಲಿ ಬರುವಂತೆ ಪ್ರತಿಯೊಬ್ಬರನ್ನು ನಿನ್ನ ಕರುಣೆಯನ್ನು ತುಂಬಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಮಹಾಪರಿಶುದ್ಧವುಳ್ಳಂತ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 1-17 ವಚನದವರೆಗೆ ಈ ದಿನದಲ್ಲಿ ಧ್ಯಾನ. ಈ ಅಧ್ಯಾಯದಲ್ಲಿ 17 ವಚನದಲ್ಲಿ ನಾನು 4 ರೀತಿಯಾಗಿ ಇದನ್ನು ವಿಂಗಡಿಸಿದ್ದೇನೆ. ಅಂದ್ರೆ 34 1-4 ಎಲ್ಲಾ ಜನಾಂಗಗಳು ವಿಶೇಷವಾಗಿ ಎದೋಮಿನ ಮೇಲೆ ನ್ಯಾಯ ತೀರ್ಪು ಬರುವುದನ್ನು ಈ 4 ವಚನ ತೋರಿಸುವಂತವುಗಳಾಗಿವೆ. ಮತ್ತೆ ಇನ್ನು 5ನೇ ವಚನದಿಂದ 7 ವಚನದವರೆಗೆ ನೋಡುವಾಗ ದೇವರ ಕೋಪವು ಎದೋಮಿನ ಮೇಲೆ ಬೀಳುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು 7-8 ವಚನದವರೆಗೂ 1 ವಚನದಲ್ಲಿ ನೋಡುವಾಗ ಯೆಹೋವನು ಮುಯ್ಯಿ ತೀರಿಸುವ ದಿನ ಬಂದಿದೆ. ಕೊನೆಯದಾಗಿ ಯೆಹೋವನ 9-17 ವಚನದವರೆಗೆ ನೋಡುವಾಗ ಯೆಹೋವನ ಬೆಂಕಿ ಎದೋಮಿಗೆ ತಗಿಲಿದೆ ಎಂಬುದಾಗಿ. ಪ್ರಿಯರೇ, ಈ ಒಂದು ಸಂದೇಶಕ್ಕೆ ಒಂದು ತಲೆಬರ ಈ ರೀತಿಯಾಗಿ ನಾವು ಉಪಯೋಗಿಸಿದ್ದೇವೆ. ಪಾಪ ಪೂರ್ಣ ಪ್ರಪಂಚವು ದೇವರು ನ್ಯಾಯ ತೀರಿಸಲ್ಪಡುತ್ತದೆ. ಪಾಪ ಪೂರ್ಣವಾದಂತ ಒಂದು ಪ್ರಪಂಚಕ್ಕೆ ದೇವರು ಯಾವ ರೀತಿ ನ್ಯಾಯವನ್ನು ಕೊಡುವುದನ್ನು ಈ ಅಧ್ಯಾಯದಲ್ಲಿ ನಾವು ಕಂಡು ಬರುವಂತವಾಗಿವೆ. ವಿಶೇಷವಾಗಿ ಇದು ಎದೋಮಿನ ಮೇಲೆ ಬೀಳುವಂತ ಒಂದು ಪರಿಣಾಮವಾಗಿದೆ. ಅಂದ್ರೆ ಎದೋಮಿ ಅಂದ್ರೆ ಆತನು ಯಾಕೋಬನ ಅಣ್ಣನಾದ ಏಸಾವನ ಸಂತತಿಯಿಂದ ಬಂದಂತವರು ಒಂದು ಜನಾಂಗ. ಇದು ಏಸಾವನ ಸಂತತಿಯಿಂದ ಉತ್ಪತ್ತಿಯಾದಂತ ಜನಾಂಗ. ದೇವರು ಉದುವಾಗಿ ಎಲ್ಲಾ ಜನಾಂಗಗಳ ಮೇಲೆ ಒಂದು ಕೋಪವನ್ನು ವ್ಯಕ್ತಪಡಿಸುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದನ್ನು ದೀರ್ಘದರ್ಶಿಯಾಗಿರುವಂತ ಯೆಶಾಯನು ದೊಡ್ಡ ಪ್ರವಾದಿ ಈ ಒಂದು ಅಧ್ಯಾಯದಲ್ಲಿ ತೀರ್ಪು ಕೊಡುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಯಾಕೆ ಈ ಒಂದು ತೀರ್ಪು ಈ ಒಂದು ಪ್ರಪಂಚಕ್ಕೂ ಅಂದರೆ ಈ ಒಂದು ದೊಡ್ಡ ಜನಾಂಗದ ಮೇಲೆ ಎರಗಿತು ಎಂಬುದಾಗಿ ನಾವು ನೋಡುವಾಗ ಇವರು ಒಂದು ಸ್ವಭಾವಗಳು ದೇವರಿಗೆ ವಿರುದ್ಧವಾದಂತ ಒಂದು ಕಾರ್ಯಗಳು ಮಾಡುವಂತ ಒಂದು ಜನರು ಇವರು. ಅಂದ್ರೆ ಇಲ್ಲಿ 1-4 ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನಂದ್ರೆ ದೇವರು ಅವರನ್ನು ಯೋಚಿಸುವಾಗ ಅವರ ಶವಗಳು ವಾಸನೆಯು ಏರಿ ಬರುವುದನ್ನು ತೋರಿಸುವಂತವಾಗಿವೆ. ಅಲ್ಲಿ ಇವರು ಬಹಳ ಒಂದು ಉಬ್ಬಿಕೊಳ್ಳುವಂತ ಒಂದು ಜನರು. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಇವರು ಒಂದು ಜ್ಞಾನ ಅಥವಾ ತಿಳುವಳಿಕೆ ಈ ಒಂದು ಜನಾಂಗದ ಕೆಲಸ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾವು ಹೆಚ್ಚಳ ಪಟ್ಟುಕೊಳ್ಳುವಂತ ಒಂದು ಗುಂಪಿನ ಜನರು. ಇವರು ಆಕಾಶವನ್ನು ಮುಟ್ಟಿಬಿಟ್ಟಿದ್ದಾರೆ ಪ್ರಿಯರೇ. ಅಂದ್ರೆ ಆಕಾಶವು ಎಷ್ಟು ಎತ್ತರವಾಗಿದೆಯೋ ಆ ಮಟ್ಟಕ್ಕೆ ಬೆಳೆದಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಮತ್ತೆ ಆಕಾಶದಲ್ಲಿ ಗೂಡು ಕಟ್ಟಲ್ಪಡುವಂತ ಒಂದು ಜನರು ಇವರು. ಅಂದರೆ ತಮ್ಮ ಒಂದು ಗುಂಪನ್ನು ಕಟ್ಟಿಕೊಳ್ಳುವಂತ ಜನರು. ಈ ಗೂಡನ್ನು ಯಾರಿಂದಲೂ ಕಿತ್ತು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಒಪ್ಪಿನ ಒಂದು ಜನರು ಎಂಬುದಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಈಗಿರುವುದರಿಂದ ಇವರ ಅಕ್ಕಪಕ್ಕದವರಿಗೂ ಕೂಡ ಅಥವಾ ಆ ಒಂದು ಎದೋಮಿನ ಆ ಒಂದು ಸೀಮೆಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಕುಲಭಾಷೆ ಜನರು, ಅದರ ಸೈನಿಕರು, ಅದರ ಅರಸರು ಇಲ್ಲಿ ದೊಬ್ಬಲ್ಪಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಎದೋಮಿ ಎಲ್ಲಾ ನ್ಯಾಯ ತೀರ್ಪು ಉಂಟಾಗುವುದನ್ನು ನೋಡುತ್ತೇನೆ. ಭೂಮಿಯು ಅದರಲ್ಲಿ ಸಮಸ್ತವು, ಲೋಕವು ಅದರಲ್ಲಿ ಉದ್ಭವಿಸುವುದು ಎಲ್ಲವೂ ಎಂಬುದಾಗಿ ಮೊದಲಿನ 4 ವಚನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹೀಗೆ ಈ ಉಪ್ಪಿಕೊಳ್ಳುವಂತ ಜನರಿಗೆ ಇವ್ರು ಏನಂದ್ರೆ ನಮ್ಮನ್ನು ತಾಕುವವರು ಯಾರು ಇಲ್ಲ, ನಮಗೆ ಸರಿ ಸಮಾನರು ಯಾರು ಇಲ್ಲ ಅನ್ನುವಂತ ಒಂದು ಗರ್ವ ಪಟ್ಟುಕೊಳ್ಳುವಂತ ಒಂದು ಜನರು. ಯಾಕೆ ನ್ಯಾಯ ತೀರ್ಪು ದೇವರು ನ್ಯಾಯ ತೀರ್ಪು ಇವರ ಮೇಲೆ ಬಂದಿತ್ತು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡುವಾಗ ಇದು ಬಹಳ ವಿವರಿಸಲ್ಪಟ್ಟಿದೆ. ಯೆರೆಮೀಯ 49 ಇಲ್ಲಿ 7-22 ವಚನದಲ್ಲಿ ನಾವು ನೋಡುವಾಗ ತನ್ನ ಜ್ಞಾನದಲ್ಲಿಯೇ ತಾನು ಹೆಚ್ಚಳ ಪಟ್ಟುಕೊಳ್ತಾ ಇತ್ತು. ಆಮೇಲೆ ಎದೆಯಲ್ಲಿ ಅಮ್ಮು ಅಥವಾ ಗರ್ವವು ತುಂಬಿಕೊಟ್ಟಿದೆ ಎಂಬುದಾಗಿ ಯೆರೆಮೀಯನು ವಿವರಿಸುವಂತವನಾಗಿದ್ದಾನೆ ಪ್ರಿಯರೇ.
ನಮ್ಮನ್ನು ನೆಲಕ್ಕೆ ಇಳಿಸುವವರು ಯಾರು ಇಲ್ಲ ಎಂದುಕೊಂಡಿದ್ದ ಜನರಿಗೆ ನಾವು ಆಕಾಶಕ್ಕೆ ಏರಿಸಲ್ಪಟ್ಟಿದ್ದೇವೆ, ನಮ್ಮನ್ನು ಯಾರೂ ಕೆಳಗಡೆ ತಳ್ಳುವುದಿಲ್ಲ ಅನ್ನುವಂತ ಆ ಗರ್ವ ಪಟ್ಟುಕೊಳ್ಳುವಂತ ಜನರಿಗೆ ದೇವರ ತೀರ್ಪು ಯಾವ ರೀತಿ ಬಂದಿದೆ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರ ಶವಗಳು ದುರ್ವಾಸನೆಯಾಗಿ ಬಿಸಾಡಲ್ಪಡುವವು, ಅವರ ರಕ್ತವು ಮತ್ತೆ ಒಂದು ದೊಡ್ಡ ಪ್ರವಾಹವು ಯಾವ ರೀತಿ ಕೊಚ್ಚಿ ಬರುತ್ತದೋ ಹಾಗೆ ಬೆಟ್ಟವನ್ನೇ ಕರಗಿಸುವಂತೆ ಅವರು ಅಲ್ಲಾಲು ಕೊಲ್ಲಲಾಗುವುದನ್ನು ನಾವು ನೋಡುವಂತವರಾಗಿದ್ದೇವೆ. ನಾವು ಆಕಾಶಕ್ಕೆ ಏರಿಸಲ್ಪಟ್ಟಿದ್ದೇವೆ, ನಮ್ಮನ್ನು ಇಳಿಸುವವರು ಯಾರು ಇಲ್ಲ ಎಂಬುದಾಗಿ ನೋಡುವಾಗ ಇಲ್ಲಿ ಯೆಶಾಯ 34:1-4 ಅವರ ರಕ್ತವು ಪ್ರಭಾವವಾಯಿತು, ಅವರು ನಕ್ಷತ್ರದ ಸೈನ್ಯಗಳೆಲ್ಲ ಕ್ಷಯಿಸುವುದು, ಅಂದ್ರೆ ದ್ರಾಕ್ಷಿ ಎಲೆ ಒಣಗಿ ಹೂ ಬಿಡುವುದು, ಹಾಗೆ ದ್ರಾಕ್ಷಿ ಎಲೆ ಒಣಗಿ ಅದು ಬುಡದಿಂದ ಬೀಳುವುದು ಎಂಬುದಾಗಿ, ಅಂಜೂರವು ಮರದಿಂದ ತರಗು ಅದು ಕೆಳಗಡೆ ಬೀಳುವುದಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲೊಂದು ವಿಶೇಷವನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮನ್ನು ತಾಕುವವರು ಯಾರು ಇಲ್ಲ ಅಂದಿರುವಂತ ಈ ಒಂದು ಜನಾಂಗದವರು ಇಲ್ಲಿ ಕೊನೆಯದಾಗಿ ದೇವ್ರು ಹೇಳ್ತಾನೆ ಅವ್ರಿಗೆ ಏನಂದ್ರ, ಅವರನ್ನು ಉಳಿಸುವುದೇ ಇಲ್ಲ ದೇವ್ರು. ಅವರು ಉಳಿದ್ರೂ ಕೂಡ ಮತ್ತೆ ನಾವು ಕಟ್ಟಿಕೊಳ್ಳಬೇಕು, ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತ ಅಹಂಕಾರ ಅವ್ರಿಗೆ ಇರುವುದರಿಂದ ಇಲ್ಲಿ ದೇವ್ರು ಏನ್ ಹೇಳ್ತಾನಂದ್ರ ಪುನಃ ಮತ್ತೆ ಅದು ಕೆಡವಲ್ಪಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಓಬೇದನ ಪುಸ್ತಕಕ್ಕೆ ಬರುವಾಗ ಸಣ್ಣ ಪ್ರವಾದಿಯ ಪುಸ್ತಕ ಓಬೇದನು 1ನೇ ಅಧ್ಯಾಯ 1-20 ನಾವು ನೋಡುವಾಗ ಇದು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದೆ, ಬಂಡೆಯ ಬಿರುಕಿನೊಳಗೆ ವಾಸಿಸುತ್ತದೆ, ನನ್ನನ್ನು ಯಾರು ತಾಕುವವರು ಎಂಬುದಾಗಿ ಅಂದುಕೊಂಡಂತ ಎದೋಮಿಯು, ತನ್ನ ಜ್ಞಾನ ಸಂಭ್ರಮದಲ್ಲಿ ಹೆಚ್ಚಳ ಪಡುವಂತ ಈ ಎದೋಮಿಯು ದೇವರು ಹೇಳುತ್ತಾನೆ ಜನರನ್ನು ಉಳಿಯುವುದಿಲ್ಲ. ಎದೋಮಿಗೆ ಪುನಃಸ್ಥಾಪನೆ ಇದೇ ವಿಶೇಷ ಪ್ರಿಯರು. ಈ ಅಧ್ಯಾಯದಲ್ಲಿ ಈಗ ಬೇರೆ ಬೇರೆ ಜನಾಂಗದವರಿಗೆ ಬಂದಂತ ದೇವರ ಕೋಪವು ದೇವರ ತೀರ್ಪು ಬಂದಾಗ ಅಲ್ಲಿ ಕೊನೆಯದಾಗಿ ನಾವು ನೋಡುತ್ತೇವೆ ಮತ್ತೆ ಅವರು ಪುನರುಜ್ಜೀವನವನ್ನು ನೋಡ್ತಾ ಇದ್ದೇವೆ. ಆದ್ರೆ ಈ ಅಧ್ಯಾಯದಲ್ಲಿ ಈ ಭಾಗದಲ್ಲಿರುವಂತ ಈ ಒಂದು ಎದೋಮಿಯ ಜನಾಂಗಕ್ಕೆ ಅಲ್ಲಿ ಪುನಃಸ್ಥಾಪನೆ ಇಲ್ಲ, ಅಂದ್ರೆ ಅದು ಸಂಪೂರ್ಣವಾಗಿ ನಾಶವಾಗುವಂತದ್ದನ್ನು ನಾವು ಕಾಣುವಂತವರಾಗಿದ್ದೇವೆ. ಈಗ ಇಸ್ರೇಲರಿಗೆ ಆಗಾಗ ಕೆಲವು ದೇವರಿಗೆ ಕೋಪಗಳು ಬಂದಾಗ ಅವರು ಮತ್ತೆ ದೇವರ ಕಡೆಗೆ ತಿರುಗಿಕೊಂಡಾಗ ಅಲ್ಲಿ ಅವರು ಪುನರುಜ್ಜೀವನವನ್ನ, ಅಂದ್ರೆ ಅವ್ರ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟುವಂತೆ ದೇವರು ಕೆಲವು ಸಲಹೆಗಳನ್ನ ಅವರಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. ಆದ್ರೆ ಈ ಜನರಿಗೆ ಆಗಿಲ್ಲ. ಇದು ಕೆಡವಲ್ಪಟ್ಟಂತ ಗೂಡನ್ನು ಮತ್ತೆಂದಿಗೂ ಕಟ್ಟಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮಲಕಿಯ ಪುಸ್ತಕದಲ್ಲಿ, ಪ್ರವಾದನೆ ಪುಸ್ತಕ ಮಲಕಿಯ ಒಂದು ಗ್ರಂಥದಲ್ಲಿ ನೋಡುವಾಗ ಅಲ್ಲಿ 1ನೇ ಅಧ್ಯಾಯ 4-5 ನಾವು ನೋಡುವಾಗ ಅಲ್ಲಿ ಒಂದು ವಿಷಯ ನಮಗೆ ಕಂಡು ಬರುವಂತದ್ದಾಗಿದೆ. ನಾವು ಹಾಳಾದರೂ ಮತ್ತೆ ಕಟ್ಟುಕೊಳ್ಳುವೆ ಅನ್ನುವಂತ ಒಂದು ಅಹಂಕಾರ ಅವರಿಗಿತ್ತು. ಅಲ್ಲಿ ಏಸಾವನು ತಮ್ಮನು ಯಾಕೋಬನ ಅನ್ನುವಂತ ಒಂದು ಕರುಣೆ ಕೂಡ ಅವರಿಗೆ ಇಲ್ಲ. ಯಾಕೋಬನ ಅಂದ್ರೆ ಒಂದು ದೇವರ ಜನರು, ಇಸ್ರೇಲರ್ ಜನರು, ಅವ್ರಿಗೆ ಏನಾದ್ರೂ ತೊಂದರೆಗಳು ಅಥವಾ ಬೇರೆ ದೇಶದ ಜನರು ಆ ಒಂದು ಯುದ್ಧವನ್ನು ಸಂಭವಿಸುವಾಗ ಇವರು ಅವ್ರಿಗೆ ಸಹಾಯ ಮಾಡ್ತಾ ಇರ್ಲಿಲ್ಲ. ಇದು ಒಂಥರವಾದ ದೇವರಿಗೆ ಒಂದು ಆಯುಷ್ಕರವಾದಂತ ವಿಷಯವನ್ನು ನಾವು ನೋಡುವಂತವರಾಗಿದ್ದೇವೆ. ಹೀಗೆ ಮುಂದುವರಿಯುತ್ತಾ ಇರುವಾಗ ನಾವು ಇದರಲ್ಲಿ ಕಂಡು ಬರುವಂತ ಒಂದು ಸತ್ಯವೇನೆಂದರೆ, ಸಂಪೂರ್ಣವಾಗಿ ನಾಶವಾಗಿ ಹೋಗುವಂತ ಈ ಜನರು ಅಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಏನಂದ್ರ, ಕಳ್ಳನು ಒಂದು ಮನೆಯಲ್ಲಿ ಹೊಕ್ಕು ತನಗೆ ಬೇಕಾದ ವಸ್ತುಗಳನ್ನು ಅವನು ವಶಪಡಿಸಿಕೊಳ್ಳುತ್ತಾನೆ. ಕಳೆದ ಈ ತಿಂಗಳಿನ ಮೊದಲನೇ ಒಂದು ಪ್ರಾರಂಭ ದಿನದಲ್ಲಿ ದೇವರ ಸೇವಕರು ಉತ್ತಮವಾದಂತ ಒಂದು ಸಂದೇಶವನ್ನು ಕೊಟ್ರು. ಅಲ್ಲಿ ನಾವು ನೋಡುವಾಗ ಕಳ್ಳರು ಮನೆಗೆ ಬರುವಾಗ ಏನ್ ಮಾಡ್ತಾ ಇದ್ರು ಅಂದ್ರ, ಅವರನ್ನು ಕೊಲೆ ಮಾಡಿ ಅಲ್ಲಿರುವಂತ ಉಳಿದಂತ ಎಲ್ಲ ಆಹಾರವನ್ನು ತಿಂದು ಹೋಗ್ತಾ ಇದ್ರು. ಅಷ್ಟು ಕಠೋರವಾದಂತ ಒಂದು ಕ್ರೂರ ಹೃದಯ ಅವರಿಗಿತ್ತು ಪ್ರಿಯರೇ. ಅದೇ ಪ್ರಕಾರವಾಗಿ ಕಳ್ಳನು ಮನೆಗೆ ಹೋಗುವಾಗ ಅದನ್ನ ಎಲ್ಲವನ್ನು ಸುಲಿಗೆ ಮಾಡಿಕೊಂಡು ಹೋಗುವಾಗ ಅವನು ಏನಾದ್ರೂ ಬಿಟ್ಟು ಹೋಗ್ಬಹುದು. ಈ ದ್ರಾಕ್ಷಿ ತೋಟಕ್ಕೆ ಕಳ್ಳರು ನುಗ್ಗಿದಾಗ ಅವರು ಕೆಲವೊಂದನ್ನು ಬಿಟ್ಟು ಹೋಗ್ತಾರೆ ಪ್ರಿಯರೇ. ಯಾಕಂದ್ರೆ ಕಳು ಮಾಡುವವರು ಭಾವನೆ ಆಗಿರುವಂತದ್ದಾಗಿದೆ. ಮನೆಯಲ್ಲಿ ಇರುವಂತದ್ದು ಎಲ್ಲವನ್ನು ಅವರು ಸುಲಿಗೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗ ತೋಟಕ್ಕೆ ನುಗ್ಗಿದಂತ ಜನರು ದ್ರಾಕ್ಷಿ ಹಣ್ಣನ್ನು ಕೆಲವನ್ನು ಮಾತ್ರ ಕಿತ್ತುಕೊಳ್ತಾರೆ, ಇನ್ನು ಕೆಲವನ್ನು ಅವರು ಅಕ್ಕಲಾಗಿ ಬಿಟ್ಟು ಬಿಡ್ತಾರೆ ಪ್ರಿಯರೇ. ಅಕ್ಕಲ್ ಅಂದ್ರೆ ಅದನ್ನ ಯಾರಾದ್ರೂ ಆರಿಸ್ಕೊಂಡು ಹೋಗ್ಲಿ ಎಂಬುದಾಗಿ ಅಲ್ಲ,
ಅವ್ರು ಹಾಗೆ ಬಿಟ್ಟಿದ್ರು. ಬೈಬಲ್ ಅಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಅಕ್ಕಲಾದದ್ದನ್ನು ಬಿಟ್ಟಾರ, ಆದ್ರೆ ನಾನು ಇವರನ್ನು ಉಳಿಸುವುದಿಲ್ಲ, ಸರ್ವವನ್ನು ಅಲ್ಲಿ ನಾನು ನಾಶವನ್ನು ಮಾಡ್ತೇನೆ ಎಂಬುದಾಗಿ. ಇನ್ನು ಇಲ್ಲಿ ತಳಭಾಗದಲ್ಲಿ ನೋಡುವಾಗ ದೇವರ ಬೆಂಕಿಯು ತಗುಲಿದಾಗ ಆಕಾಶಕ್ಕೆ ಮುಟ್ಟಂತ ಅವರ ಜ್ಞಾನ ತಿಳುವಳಿಕೆಯು ಆ ಒಂದು ದೊಡ್ಡ ಜನಾಂಗದ ಎದೋಮಿಯು ಅದು ಬೆಂಕಿಯು ತಾಕಿದಾಗ ಅದು ಎಲ್ಲವನ್ನು ಸುಟ್ಟು ಹೋಗುವಂತದ್ದನ್ನು ನಾವು ಸತ್ಯವೇದದಲ್ಲಿ ಕಾಣಲ್ಪಡುವಂತವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಈಗ ನಾವು ಸೋದೋಮ್ ಗೋಮರ ಕೂಡ ನಾವು ನೆನೆಸಿಕೊಳ್ಳುತ್ತೇವೆ. ಸೋದೋಮ್ ಗೋಮರ ಪಟ್ಟಣ ಅಲ್ಲಿ ದೇವರ ಕೋಪ ಬಂದಾಗ ಯಾವ ರೀತಿ ಅದು ನಾಶವಾಯಿತು, ಅಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಸರ್ವವನ್ನು ಅಲ್ಲಿ ನಾಶವಾಗಿ ಹೋಗಲ್ಪಟ್ಟಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ದೇವರ ಕತ್ತಿ ಅವರ ಮೇಲೆ ಬೀಳುವಾಗ ಜನಸಾಮಾನ್ಯರು, ಕುರಿಗಳು, ಆಡುಗಳು, ಟಗರುಗಳು, ನಾಯಕರು, ಕಾಡು ಕೋಣ ಮತ್ತು ಯವನಸ್ಥರು, ಓರಿಗಳು, ಬಲಿಷ್ಠ ಓರಿಗಳು ಇದಕ್ಕೆ ಒಳಗಾಗುವವು. ಯಾವುದು ಈ ರಕ್ತವು ಏನ್ ಪ್ರವಾಹವಾಗಿ ಅದು ಬೆಟ್ಟವನ್ನು ಕಿತ್ತುಕೊಂಡು ಹೋಗ್ತೈತೆ ನೋಡ್ರಿ 2ನೇ ಭಾಗದಲ್ಲಿ. ಇನ್ನು 3ನೇ ಭಾಗಕ್ಕೆ ನಾವು ಬರುವಾಗ ಯೆಹೋವನು ನ್ಯಾಯ ತೀರಿಸುವ ದಿನ ಬಂದೇ ಬಿಟ್ಟಿದೆ. ಈ ವಚನವು ಇದು ಯೇಸು ಕ್ರಿಸ್ತನ 2ನೇ ಬರೋಣವನ್ನು ಸೂಚಿಸ್ತಾ ಇದೆ, ಈ ಒಂದು ವಚನ ಮಾತ್ರ. ಇನ್ನು ನಾವು 4ನೇ ಒಂದು ಭಾಗಕ್ಕೆ ಬರುವಾಗ ದೇವರ ಬೆಂಕಿ ಎದೋಮಿಗೆ ತಗಲುವುದು, ಅದು ಸುಟ್ಟು ಇತ್ತೋ ಇಲ್ಲವನ್ನಂತದ್ದಾಗಿ ಹೋಗುವುದು. ಇಲ್ಲಿ ಕೊನೆಯ ಈ ಒಂದು ಅಧ್ಯಾಯದ ಭಾಗದಲ್ಲಿ ನಾವು 9ರಿಂದ 17 ವಚನದವರೆಗೆ ನೋಡುವಾಗ ಅಲ್ಲಿ ಯಾರು ಕೂಡ ಉಳಿಯುವುದಿಲ್ಲ. ಅದು ಪರಿಪೂರ್ಣವಾಗಿ ಪ್ರಾಣಿ ಪಕ್ಷಿಗಳು ಅಥವಾ ಆಡುವ ಹಾವು, ಅಲ್ಲಿ ಹದ್ದು ಗೂಡು ಕಟ್ಟುವುದು, ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡುವುದು, ಅದರ ಸಂತಾನವನ್ನು ಬೆಳೆಯುವುದಕ್ಕೆ ದೇವರು ಅವರಿಗೆ ಪರ್ಮಿಷನ್ ಕೊಡುವುದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡುವಂತವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಹೀಗೆ ದೇವರ ಕೋಪವು, ದೇವರಿಗೆ ಕೋಪವು ಬಂದಾಗ ಅದರಿಂದ ಯಾರು ಕೂಡ ತಪ್ಪಿಸಿಕೊಳ್ಳಕ್ಕಾಗುವುದಿಲ್ಲ. ಮನುಷ್ಯನ ಒಂದು ಅಹಂಕಾರವಾಗಿರ್ಬೋದು, ಅವನ ಗರ್ವವಾಗಿರ್ಬೋದು. ಈಗ ಸರ್ಕಾರದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಅನೇಕ ಒಂದು ಜಾತಿಯ ಮೀಸಲಾತಿ ಬಗ್ಗೆ ವಾದ ವಿವಾದಗಳನ್ನು ನೋಡ್ತೇವೆ. ನಮ್ಮ ಜಾತಿ ಹೆಚ್ಚು, ನಾವೇ ಒಂದು ಹೈ ಕ್ಯಾಸ್ಟಿನ ಜನರು ಎಂಬುದಾಗಿ, ನಮಗೆ ಮೀಸಲಾತಿ ಕೊಡು ಎಂಬುದಾಗಿ ಅವರು ಒಂದು ಸರ್ಕಾರಕ್ಕೆ ಮನವಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನ ಮಾಡುವುದು, ಇಲ್ಲಿ ನೋಡುವಾಗ ಬೇಟೆಗಾರನು ಬೇಟೆ ಆಡುವುದಕ್ಕಾಗಿ ಒಂದು ಕಾಡಿಗೆ ಹೋಗ್ತಾನೆ ಪ್ರಿಯರೇ. ಕಾಡಿಗೆ ಹೋಗುವಾಗ ಕಾಡಲ್ಲಿ ಆ ದಿನ ಬೇಟೆ ಯಾವುದು ಕೂಡ ಆ ಒಂದು ಬೇಟೆಗಾರನಿಗೆ ಸಿಗಲೇ ಇಲ್ಲ. ಆ ಬೇಟೆಯು ಸಿಗದೆ ಇರುವಂತ ಸಮಯದಲ್ಲಿ ಅವನು ಆ ಕಡೆ ಈ ಕಡೆ ಅಲಿದು ಸುಸ್ತಾಗಿ ಒಂದು ಮರದ ಕೆಳಗೆ ಬಂದು ನಿಂತು ನೋಡುವಾಗ ಆ ಒಂದು ಮರದಲ್ಲಿ ಒಂದು ಸಣ್ಣದಾದಂತ ಒಂದು ಹೆಬ್ಬಾವಿನ ಮರಿಯನ್ನು ಆತನು ಕಂಡನು. ಯಾಕೋ ನಾನು ಬರೀ ಕೈಯಲ್ಲಿ ಹೋಗುವುದು ಎಂಬುದಾಗಿ ಆ ಒಂದು ಸಣ್ಣ ಹೆಬ್ಬಾವಿನ ಮರಿಯನ್ನು ಆತನು ಹಿಡಿದುಕೊಂಡು ಅದನ್ನ ತನ್ನ ಚೀಲದಲ್ಲಿ ಹಾಕಿಕೊಂಡು ಮನೆಗೆ ಬರ್ತಾನೆ ಪ್ರಿಯರೇ. ಮನೆಗೆ ಬರುವಾಗ ಆತನು ಅದನ್ನು ಹಾಲು ಹಾಕಿ ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದನು. ಇದು ಯಾವುದಕ್ಕಾದ್ರೂ ನನಗೆ ಉಪಯೋಗವಾಗಬಹುದು ಎಂಬುದಾಗಿ. ಹಾಗೆ ಹಾಲು ಹಾಕ್ತಾ ಇದ್ದನು, ಅದಕ್ಕೆ ಮಾಂಸವನ್ನು ಹಾಕ್ತಾ ಇದ್ದನು, ಅದು ಬೆಳಿಲಿಕ್ಕೆ ಪ್ರಾರಂಭವಾಯ್ತಾ ಮರಿ. ಬೆಳೆದಾಗ ಆತನು ಒಂದು ದಿನ ಇದರಿಂದ ಏನಾದ್ರೂ ನಾನು ಉಪಯೋಗವನ್ನು ಪಡೆದುಕೊಳ್ಬೇಕೆಂಬುದಾಗಿ ಅದನ್ನು ಸಿಟಿಗೆ ತೆಗೆದುಕೊಂಡು ಹೋಗಿ ಒಂದು ಸರ್ಕಲ್ ಅಲ್ಲಿ ನಿಂತುಕೊಂಡು ಅದನ್ನು ಆಟ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಆಟ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿ ಕೆಲವರು ಕೊಳಲುಗಳನ್ನು, ವಿಜುಲುಗಳನ್ನು ಹಾಕ್ತಾ ಇದ್ರು, ಸೆಳೆ ಹೊಡಿತಾ ಇದ್ರು. ಹೀಗೆ ಮಾಡುವುದರಿಂದ ಅದು ಆತನಿಗೆ ಒಂದು ಖುಷಿಯಾಗಿ ಮಾರ್ಪಟ್ಟಿತ್ತು. ಇದನ್ನ ಸ್ವಲ್ಪ ನೀವು ಗಮನಿಸ್ರಿ, ಆತನಿಗೆ ಅದು ಸಂತೋಷವಾಗಿ ಮಾರ್ಪಟ್ಟಿತ್ತು ಪ್ರಿಯರೇ. ಸಂತೋಷವಾಗಿ ಮಾರ್ಪಟ್ಟಿದ್ದು. ಆತನ ಆದಾಯ ಕೂಡ ಅಲ್ಲಿ ಬರ್ಲಿಕ್ಕೆ ಪ್ರಾರಂಭವಾಯ್ತು. ಅಲ್ಲಿ ನೋಡುವಂತ ಜನರು ಎಲ್ಲರೂ 10, 5 ಈ ರೀತಿ 2 ರೂಪಾಯಿ ಈ ರೀತಿ ಹಾಕುವುದರಿಂದ ಆತನ ಸಂಪಾದನೆ ಕೂಡ ಹೆಚ್ಚಿಸಲ್ಪಟ್ಟಿತ್ತು. ಇದರಿಂದ ಆತನು ತನ್ನ ಕುಟುಂಬವನ್ನು ಕಟ್ಟಿಕೊಂಡು ಆತನ ಬಿಸ್ನೆಸ್ ಅನ್ನು ಮಾಡಿಕೊಂಡು ಇದನ್ನೇ ಆತನ ಒಂದು ಹಾವಿನ ಮರಿಯನ್ನೇ ಬಂಡವಾಳವನ್ನಾಗಿ ಹಾಕಿಕೊಂಡು ಅದರಿಂದ ದುಡಿಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಮುಂದುವರಿಯುತ್ತಾ ಆದಾಯ ಬಂದಂತೆ ಅದಕ್ಕೆ ಪೌಷ್ಟಿಕವಾದ ಆಹಾರವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ಒಳ್ಳೊಳ್ಳೆ ಮಾಂಸದ ತುಂಡುಗಳನ್ನು, ಪೌಷ್ಟಿಕವಾದಂತ ಹಾಲಿನ ಅಂಶಗಳನ್ನು, ಈ ರೀತಿ ಜಿಡ್ಡಿನ ಪದಾರ್ಥಗಳನ್ನು ಅದಕ್ಕೆ ಹಾಕುವುದರಿಂದ ಅದು ದಿನದಿನಕ್ಕೂ ಬಹಳ ಬಲಿಷ್ಠವಾಗಿ ಬೆಳಿಲಿಕ್ಕೆ ಪ್ರಾರಂಭವಾಯಿತು ಪ್ರಿಯರೇ. ಹೆಬ್ಬಾವಿನ ಮರಿ. ಆತನು ದಿನನಿತ್ಯವೂ ಇದನ್ನೇ ಮಾಡ್ತಾನೆ ಇದ್ದನು. ಈ ಒಂದು ದಿವಸ ಈ ಸರ್ಕಲ್, ಒಂದು ದಿನ ಆ ಸರ್ಕಲ್, ಒಂದಿನ ರೈಲ್ವೆ ಸ್ಟೇಷನ್, ಒಂದಿನ ಬಸ್ ಸ್ಟ್ಯಾಂಡ್, ಈ ರೀತಿ ಸಾರ್ವಜನಿಕರು ಒಂದು ಇರುವಂತ ಸ್ಥಳಗಳಿಗೆ ಹೋಗಿ ಆತನು ಈ ರೀತಿ ನಾಟ್ಯವಾಡುತ್ತಾ ಇದ್ದನು. ಆ ನಾಟ್ಯದಲ್ಲಿ ಒಂದು ಅಂಶ ಏನಂದ್ರೆ
ಹಾವು ಆತನನ್ನು ಸುತ್ತಿಕೊಳ್ತಾ ಇತ್ತು. ಅಲ್ಲಿ ಒಂದು ಸಂಗೀತವನ್ನು ನುಡಿಸಿದಾಗ ಹಾವು ಆತನನ್ನು ಸುತ್ತಿಕೊಂಡಾಗ ಡುಗುಡುಗು ಡುಗುಡುಗು ಆತನಿಗೆ ಉಳ್ಳುತ್ತಾ ಇರುವಾಗ ಆತನಿಗೆ ಅದು ಸಂತೋಷವಾಯಿತು. ಮತ್ತೆ ಇತರರು ಕೂಡ ಅದನ್ನು ನೋಡ್ಲಿಕ್ಕೆ ಒಂದು ದೃಶ್ಯವನ್ನು ಅಟ್ರಾಕ್ಷನ್ ಆಗಿ ನೋಡ್ಲಿಕ್ಕೆ ಅದು ಆತನಿಗೆ ಸಂತೋಷವಾಗಿ ಕಂಡಿತ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ಇದು ಹಾಗೆ ಬೆಳೆಯುತ್ತಾ 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 ಹೋದಾಗ ಆತನು ಅಹಂಕಾರವನ್ನು ಪಡಲಿಕ್ಕೆ ಪ್ರಾರಂಭ ಮಾಡಿದನು. ಯಾಕಂದ್ರೆ ದುಡ್ಡು ಬಂದಂತೆ, ಹಣ ಬಂದಂತೆ ಆತನು ಅಲ್ಲಿ ಒಂದು ಅಹಂಕಾರಕ್ಕೆ ಹೆಚ್ಚಿಸಲ್ಪಟ್ಟಿತ್ತು. ಹೀಗೆ ಮಾಡುತ್ತಾ 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 ಇರುವಾಗ ಹಾವು ತುಂಬಾ ಬಲಿಷ್ಠವಾಯಿತು ಪ್ರಿಯರೇ. ಒಂದು ದಿನ ಯಥಾ ಪ್ರಕಾರವಾಗಿ ಆತನು ಹಾಗೆ ಮಾಡ್ಲಿಕ್ಕೆ ಹೋದಾಗ ಹಾವು ಗಟ್ಟಿಯಾಗಿ ಆತನನ್ನು ಸುತ್ತಿಕೊಂಡು ಬಿಟ್ಟು ಪ್ರಿಯರೇ. ಸುತ್ತಿಕೊಂಡಾಗ ಅಲ್ಲಿ ಜನರು ವಿಜಿಲ್ ಆಗ್ತಾ ಇದ್ರು, ಸೆಳೆ ಹೊಡಿತಾ ಇದ್ರು, ಹಾಗೆ ಚಪ್ಪಾಳಿ ತಟ್ತಾ ಇದ್ರು, ಶಬಾಷ್ ಎಂಬುದಾಗಿ ಅವರು ಕೂಗುತ್ತಾ ಇದ್ರು. ಹೀಗೆ ಕೂಗುವಾಗ ಆತನಿಗೆ ಅಲ್ಲಿ ಉಸಿರು ಕಟ್ಟಲಿಕ್ಕೆ ಪ್ರಾರಂಭವಾಯಿತು. ಯಾಕಂದ್ರೆ ಹಾವು ಬಲಿಷ್ಠವಾಗಿ ಬೆಳೆದು ಬಿಟ್ಟಿದೆ ಅಲ್ಲ, ಸುತ್ತಿದಂತೆ ಆತನಿಗೆ ತುಂಬಾ ತ್ರಾಸಾಯ್ತು. ಆತನ ಆಗ ಜನರ ಸಹಾಯವನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ. ಅಯ್ಯೋ ಬನ್ರಿ, ಯಾರಾದ್ರೂ ನನ್ನ ಸಹಾಯವನ್ನು ಮಾಡ್ರಿ, ನಾನು ಸತ್ತು ಹೋಗುತ್ತೇನೆ, ಇದು ನನ್ನನ್ನು ಬಹಳ ಗಟ್ಟಿಯಾಗಿ ಹಿಡಿದು ಬಿಟ್ಟಿದೆ ಎಂಬುದಾಗಿ ಕೂಗುವಾಗ ಅಲ್ಲಿ ಯಾರು ಜನರು ಅದನ್ನು ಗಮನಿಸ್ತಾ ಇಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನ ಉಸಿರು ಕಟ್ಟಲಿಕ್ಕೆ ಪ್ರಾರಂಭವಾಯಿತು. ಉಸಿರು ಕಟ್ಟಿ ಆತನ ಮೂಗಲ್ಲಿ ಬಾಯಲ್ಲಿ ರಕ್ತ ಬರ್ಲಿಕ್ಕೆ ಪ್ರಾರಂಭವಾಯಿತು. ಆತನ ಉಸಿರಾಟದ ತೊಂದರೆಯಿಂದ ಕೊನೆ ಉಸಿರು ಎಳೆದು ತನ್ನ ಪ್ರಾಣವನ್ನು ಕಳೆದುಕೊಂಡನು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಈ ಒಂದು ವಿಷಯದಿಂದ ನಾವು ಕಲಿದುಕೊಳ್ಳಬೇಕಾಗಿರುವಂತ ಒಂದು ಮುಖ್ಯ ಪಾಠವೇನೆಂದ್ರೆ ಇದೇ ಈ ಎದೋಮಿನಲ್ಲಿ ಇರುವಂತ ಒಂದು ನಾಶನವು ಪ್ರಿಯರೇ. ಅವರು ಉಬ್ಬಿಕೊಳ್ತಾ ಇದ್ರು, ಗರ್ವ ಪಡ್ತಾ ಇದ್ರು, ಸಿಳ್ಳೆ ಹೊಡಿತಾ ಇದ್ರು, ಅಸಹ್ಯವಾದಂತ ಒಂದು ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು. ಇದು ಪಾಪವು ಎಂಬುದಾಗಿ ಅವ್ರಿಗೆ ಅನಿಸಲೇ ಇಲ್ಲ. ಕೊನೆಯದಾಗಿ ಆ ವ್ಯಕ್ತಿ ಸತ್ತು ಹೋದನು. ಅದಕ್ಕೆ ಇಲ್ಲಿ ನಾವು ನೋಡುವಾಗ ಗಲಾತ್ಯ 6:7 ದೇವರ ವಾಕ್ಯ ಒಂದು ಮಾತು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಮಾತು ಏನಂದ್ರೆ, ಒಬ್ಬ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಲ್ಪಡುವನು. ಅದಕ್ಕೆ ಯೇಸು ಸ್ವಾಮಿ ಕೂಡ ವಿವರಣೆ ಮಾಡಿದ್ದಾರೆ. ಈ ಭೂಲೋಕದಲ್ಲಿ ಏನು ಕಟ್ಟುತ್ತಾರೋ ಅದನ್ನೇ ಅವರು ಬಿಚ್ಚಲ್ಪಡ್ಬೇಕು. ಏನು ಬಿಚ್ಚುತ್ತಾರೋ ಅದನ್ನೇ ಅವರು ಕಟ್ಟಲ್ಪಡ್ಬೇಕು ಪ್ರಿಯರ್. ಈಗ ಪ್ರಾರಂಭವಾದದ್ದು ಅಂತ್ಯವಾಗ್ಲೇಬೇಕಲ್ವ, ಒಂದ್ ದಿನ ಅದು ಮುಕ್ತಾಯವಾಗ್ಲೇಬೇಕು. ಈಗ ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ, ಕೆಲವರು ವ್ಯಭಿಚಾರವನ್ನೇ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಇದು ತಪ್ಪು ಎಂಬುದಾಗಿ ಅವರು ಅಂದುಕೊಳ್ಳುವುದಿಲ್ಲ. ಬದಲಾಗಿ ಅದರಿಂದ ಒಂದು ಸಂತೋಷವನ್ನು ಪಡುತ್ತಾ ಕೆಲವು ಸಮಯಗಳಲ್ಲಿ ಅವರು ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಮುಂದುವರಿತಾರೆ. ಇನ್ನು ಕೆಲವರು ಲಂಚವಾಗಿರ್ಬೋದು, ಮೋಸವಾಗಿರ್ಬೋದು, ಅಥವಾ ಯಾವುದೇ ಆದಂತ ಒಂದು ಅಕ್ರಮವಾಗಿರ್ಬೋದು, ಈ ರೀತಿ ತಾವು ಮಾಡುವಂತ ಕೆಲಸಗಳಲ್ಲಿ ಅದು ತಪ್ಪು ಎಂಬುದಾಗಿ ಪರಿಗಣಿಸಲ್ಪಟ್ಟರೂ ಕೂಡ ಅದರಿಂದ ಅವರು ಬದಲಾಗ್ಲಿಕ್ಕೆ ಮುಂದೆ ಬರುವುದಿಲ್ಲ. ಕಾರಣ ಏನಂದ್ರ ಅವರ ಒಂದು ಬಿಸ್ನೆಸ್, ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಗಳಿಗಾಗಿ ಹೀಗೆ ಮಾಡುವಂತವರಾಗಿದ್ದಾರೆ. ಇಲ್ಲಿ ಮತ್ತಾಯ 23:12 ನೋಡುವಾಗ ಹೆಚ್ಚಿಸಲ್ಪಡುವುದು, ತಗ್ಗಿಸಲ್ಪಡುವುದು, ಯೇಸು ಸ್ವಾಮಿ ಅವರು ಬಹಳ ಅದ್ಭುತವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಯಾವುದು ಹೆಚ್ಚಿಸಲ್ಪಡುತ್ತದೋ ಒಂದು ದಿನ ಅದು ತಗ್ಗಿಸಲ್ಪಡುವಂತದ್ದು. ಇಲ್ಲಿ ಎದೋಮಿಯು ಆಕಾಶವನ್ನು ಮುಟ್ಟಿದೆ, ಮತ್ತೆ ನಾನು ಇಳಿಯುವ ಆಗಿಲ್ಲ ಅನ್ನುವಂತ ಒಂದು ಗರ್ವವು ಕೂಡ ಅದರಲ್ಲಿದೆ ಪ್ರಿಯರ್. ಆದ್ರೂ ಅದನ್ನು ದೇವರು ಇಳಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ಸಾರಿ ದೇವರು ಕಿತ್ತು ಎಸೆದ್ನಂದ್ರೆ ಅದನ್ನು ತಿರುಗಿ ಪುನಃಸ್ಥಾಪನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡುವಾಗ ಅಥವಾ ಒಂದು ಒಳ್ಳೆ ಕೆಲಸಗಳನ್ನು ಮಾಡುವಾಗ ಅದನ್ನು ತಡಿಲಿಕ್ಕೆ, ಅದನ್ನು ಅಡ್ಡಿಪಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ತಾಕುವವನು ನಿನ್ನನ್ನು ಕಣ್ಣು ಗುಡ್ಡಿಯನ್ನು ತಾಕಿದಂತೆ. ಯಾರು ನಮ್ಮ ವಿಷಯಕ್ಕೆ ನಮಗೆ ವಿರುದ್ಧವಾಗಿ ನಮಗೆ ಬರುತ್ತಾರೋ ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವಂತವನಾಗಿದ್ದಾನೆ. ಅದನ್ನು ಬಿಟ್ಟು ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಅಥವಾ ಬೇರೆ ಬೇರೆವಾದಂತ ಒಂದು ಸಂಪಾದನೆ ಆಗಿರ್ಬೋದು, ಯಾವುದೇ ಆದಂತ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತದ್ದು ಎಲ್ಲದೂ ಪಾಪವೆಂಬುದಾಗಿ ನಾವು ಗುರುತಿಸಲ್ಪಡುವಂತವರಾಗಿದ್ದೇವೆ ಸತ್ಯವೇದದಿಂದ. ಈ ದೇವರ ವಾಕ್ಯಕ್ಕೆ ಎದುರಾಗಿ ಬರುವಂತ ಪ್ರತಿಯೊಂದು ಕೂಡ ಪಾಪವನ್ನೇ ಅದು ಸೂಚಿಸಲ್ಪಡುವಂತದ್ದಾಗಿದೆ. ಪಾಪ ಮಾಡುವವನು ಕೊನೆಯದಾಗಿ ಸಾಯುವವನು.
ಯಾರು ಈ ರೀತಿಯಾದಂತ ಪಾಪಗಳಲ್ಲಿ ತಮ್ಮನ್ನು ತಾವು ಸಂತೋಷ ಪಟ್ಟುಕೊಂಡು ನಮಗೆ ಸಮಾನರು ಯಾರು ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೋ ಅವರನ್ನು ದೇವರು ಕೆಡವಲ್ಪಡ್ತಾ ಇದ್ದಾನೆ ಪ್ರಿಯರೇ. ಅದು ಕೆಡವಲ್ಪಟ್ಟಾಗ ತಿರುಗಿ ಅದು ಎಂದಿಗೂ ಕಟ್ಟಲ್ಪಡುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತೈತಿ ಏನಂದ್ರೆ, ಅಲ್ಲಿ ಅರಸರು ಉಳಿಲಿಲ್ಲ, ಅಲ್ಲಿ ಯವನಸ್ಥರು ಉಳಿಲಿಲ್ಲ, ಅಲ್ಲಿ ಯಾರು ಕೂಡ ಉಳಿಲೇ ಇಲ್ಲ ಪ್ರಿಯರೇ. ಅದು ಸಂಪೂರ್ಣವಾಗಿ ನಾಶವಾಗಿ ಅಲ್ಲಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಆ ಮೊಟ್ಟೆ ಇಡುವಂತ ಹದ್ದುಗಳಿಗೂ ಅಥವಾ ಕಾಡು ಕೋಣಗಳಿಗೂ ಈ ರೀತಿ ಆದಂತ ಒಂದು ಕಾಡು ಪ್ರಾಣಿ ಪಕ್ಷಿಗಳಿಗೆ ದೇವರ ಆ ಜಾಗವನ್ನು ವಶ್ಯವಾಗಿ ಕೊಟ್ಟು ಬಿಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಯಾವುದರ ಮೇಲೆ ನಮ್ಮನ್ನು ಕಟ್ಟಿಕೊಳ್ಳುತ್ತೇವೋ ಅದರನ್ನು ನಾವು ಬಿಚ್ಚಲ್ಪಡುವಂತವರಾಗಿದ್ದೇವೆ. ಇವತ್ತು ಉತ್ತಮವಾದ ಜೀವನವನ್ನು ನಾವು ಜೀವನ ಮಾಡುವುದನ್ನು ಕಲಿತುಕೊಂಡ್ರೆ ಅದಕ್ಕೆ ಪ್ರತಿಫಲವಾಗಿ ದೇವರು ಸಹಾಯವನ್ನು ಮಾಡುವಂತವರಾಗಿದ್ದಾರೆ. ನಾವು ಅದಕ್ಕೆ ಬದಲಾಗಿ ನಾವು ಏನನ್ನಾದ್ರೂ ನಾವು ಈ ಲೋಕದಲ್ಲಿ ಬಿತ್ತಬಹುದು. ಯಾಕಂದ್ರೆ ಬಿತ್ತುವ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿ ನಮಗೊಂದು ಸ್ವತಂತ್ರವಿದೆ. ಆ ಸ್ವತಂತ್ರದಲ್ಲಿ ನಾವು ಏನನ್ನಾದ್ರೂ ನಾವು ಮಾಡಬಹುದು. ಬಟ್ ಒಂದು ಸತ್ಯ ಏನಂದ್ರೆ, ಒಂದು ದಿನ ನಾವು ಅದನ್ನ ಕೊಯ್ಲೇಬೇಕು ಪ್ರಿಯರೇ. ಆಗುವಂತೆ ತಂದೆಯಾದ ದೇವರು ನಮ್ಮನ್ನು ಒಳ್ಳೆ ರೀತಿಯಿಂದ ಈ ಲೋಕದಲ್ಲಿ ಕಟ್ಟಲ್ಪಡುವಂತೆ, ಉತ್ತಮವಾದಂತ ಬಾಳನ್ನು ಜೀವಿಸುವಂತೆ, ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವ ನಮ್ಮ ಶ್ರೇಷ್ಠವುಳ್ಳ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ಶ್ರೇಷ್ಠನು, ಮಧುರನು, ಸುಂದರನು ಸ್ವಾಮಿ. ನಿನ್ನಂತ ತಂದೆ ಈ ಲೋಕದಲ್ಲಿ ಎಲ್ಲಿ ಕೂಡ ಸಿಕ್ಕುವುದಿಲ್ಲ ಸ್ವಾಮಿ. ನಮಗೆ ಸಿಕ್ಕಿರುವುದು ನಾವು ಭಾಗ್ಯವಂತರೆಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಈಗಿರುವುದರಿಂದ ತಂದೆಯಾದ ದೇವರೇ, ಈ ಒಂದು ಜೂಮ್ ಆಪ್ ಮೀಟಿಂಗ್ ಅಲ್ಲಿ ಭಾಗವಹಿಸಿರುವಂತ ಪ್ರತಿಯೊಬ್ಬರನ್ನು ದೇವರೇ ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ನಮ್ಮ ಕಲ್ವಾರ್ ಚಾಪಲ್ ಸೇವೆಗಾಗಿ ಮಾಡುವಂತ ಎಲ್ಲಾ ಸೇವಕರುಗಳಿಗಾಗಿ ವಿವಿಧವಾದ ಮಾಡುವಂತ ಸೇವೆ ಕಾರ್ಯಗಳನ್ನು ನೀನು ಕರುಣಿಸಿ ನಡೆಸಬೇಕೆಂಬುದಾಗಿ, ನಮಗೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲಾ ಒಂದು ನಕಾರಾತ್ಮಕವಾದ ಕಾರ್ಯಗಳಿಂದ ಬಿಡಿಸು ಸ್ವಾಮಿ. ಈ ದಿನವು ದೇವರೇ ಹೋಗುವಾಗ ಬರುವಾಗ ಸ್ವಾಮಿ ಮಾಡುವ ಎಲ್ಲ ಕೆಲಸಗಳಲ್ಲಿ ನಮಗೆ ಜಯ ಸಿಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಈ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ಅನುದಿನವೂ ಸ್ವಾಮಿ ನಾವು ಅದನ್ನು ಉಪಯೋಗಿಸಿ ಅದರಂತೆ ನಡೆಯಲು ನೀನು ಕಲಿಸಿಕೊಡಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.